ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಹನುಮಂತು. ಹನುಮಂತು, ಇದೀಗ ಕೈಪಾಳ್ಯದಲ್ಲೂ ಕೂಡ ಕುರ್ಚಿ ಕಾದಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇನ್ನು ಏನು ದಲಿತ ಸಚಿವರು ಇದ್ದಾರೆ ಅವರು ಕೂಡ ಒಂದು ಸಭೆಯನ್ನ ನಡೆಸಬೇಕು, ಶಕ್ತಿ ಪ್ರದರ್ಶನಕ್ಕೆ ಈಗಾಗಲೇ ಸಜ್ಜಾಗ್ತಾ ಇದ್ದಾರೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ? ತೇಜಸ್ವಿನಿ, ಕೈಪಾಳ್ಯವರೆಗೂ ಕೂಡ ಮೊದಲಿಂದನ ಆಂತರಿಕ ಕಲಹ ಜೋರಾಗಿ ನಡೀತಾ ಇತ್ತು. ಇದೀಗ ಅದು ಮತ್ತೊಂದು ಸ್ವರೂಪ ಪಡೆದಿರುವಂತಹ ಎಲ್ಲಾ ಸಾಧ್ಯತೆಗಳು ಲಕ್ಷಣಗಳು ಇರುವಂತದ್ದು. ಯಾಕಂತಂದ್ರೆ ಆದ್ರೆ ಈಗಾಗಲೇ ದಲಿತ ಸಚಿವರೆಲ್ಲರೂ ಕೂಡ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ ನಂತರದಲ್ಲಿ ಈಗ ಹೈಕಮಾಂಡ್ ನಾಯಕರನ್ನ ಭೇಟಿಗೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ನೆಪವನ್ನ ಇಟ್ಕೊಂಡು ಹೋಗ್ತಾ ಇರುವಂತದ್ದು. ಕರ್ನಾಟಕ ಭವನ ಉದ್ಘಾಟನೆಯ ನೆಪದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಆಗ್ಲೇ ದೆಹಲಿ ಅಂಗಳವನ್ನ ತಲುಪಿದ್ದಾರೆ. ಇವತ್ತು ಎಐಸಿಸಿ ನಾಯಕರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದಾವೆ. ಮತ್ತೆ ಮೊನ್ನೆ ಅಷ್ಟೇನೆ ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜಕೀಯ ವಿದ್ಯಮಾನಗಳ ಕುರಿತು ಒಂದಷ್ಟು ಚರ್ಚೆಗಳನ್ನ ಮಾಡಿರುವಂತದ್ದು. ಇವತ್ತು ಮಧ್ಯಾಹ್ನನೂ ಕೂಡ ರಾಜ್ಯದಿಂದ ಕೆ.ಎನ್. ರಾಜಣ್ಣ ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ಲಿಕ್ಕೆ ತೆರಳ್ತಾ ಇರುವಂತದ್ದು. ಮಧ್ಯಾಹ್ನ 2:30 ಹೊತ್ತಿಗೆ ಅವರು ಬೆಂಗಳೂರಿನಿಂದ ದೆಹಲಿಗೆ ಹೋಗ್ತಾರೆ. ಹೋಗಿ ಒಂದು ಕಡೆಗೆ ದಲಿತ ಸಮುದಾಯದ ಸಮಾವೇಶವನ್ನ ಮಾಡುವುದರ ಮೂಲಕ ಸರ್ಕಾರದ ವರ್ಚಸ್ಸು, ಸೇಮ್ ಟೈಮ್ ಸಿಎಂ ಸಿದ್ದರಾಮಯ್ಯ ಅವರ ವರ್ಚಸ್ಸಿಗೆ ಒಂದಷ್ಟು ಅನುಕೂಲಕರ ಆಗುವ ರೀತಿಯಲ್ಲಿ ಒಂದಷ್ಟು ಸಮಾವೇಶಗಳನ್ನ ಮಾಡುವಂತ ವಿಚಾರಕ್ಕೆ ಅನುಮತಿ ಪಡೆಯುವಂತ ಎಲ್ಲಾ ಸಾಧ್ಯತೆಗಳು, ಒಂದಷ್ಟು ಕಸರತ್ತುಗಳನ್ನ ಈಗ ಸಚಿವರು ಮಾಡ್ತಾ ಇರುವಂತದ್ದು. ಸೇಮ್ ಟೈಮ್ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಮೂಡಿರುವಂತಹ ಗೊಂದಲಗಳೇನಿದಾವೆ ಆ ಗೊಂದಲಗಳು ಕೂಡ ಒಂದಷ್ಟು ಸ್ಪಷ್ಟತೆ ಪಡೆಯುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಆ ಕಾರಣಕ್ಕಾಗಿನೇ ಅವರ ಬೇಡಿಕೆಗಳೇನಿದಾವೆ ಎಲ್ಲವೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಹೇಳಿ ಬರುವಂತ ಪ್ರಯತ್ನವನ್ನ ಈಗ ದಲಿತ ಸಚಿವರೆಲ್ಲರೂ ಮಾಡ್ತಾ ಇರುವಂತದ್ದು. ಧನ್ಯವಾದ ಹನುಮಂತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ರಾಜ್ಯಪಾಲರ ನಡುವೆ ಸಂಘರ್ಷ ಕೂಡ ಈಗಾಗಲೇ ಮುಂದುವರೆದಿದೆ. ಯಾವುದೇ ಬದಲಾವಣೆ ಇಲ್ಲದೆ ಸುಗ್ರೀವಾಜ್ಞೆ ರಾಜ್ಯಪಾಲರು ವಾಪಸ್ಸನ್ನ ನೀಡಿದ್ದಾರೆ. ಮೈಕ್ರೋ ಫೈನಾನ್ಸ್ ಆರ್ಡಿನೆನ್ಸ್ ವಾಪಸ್ಸನ್ನ ಕಳುಹಿಸಿದ್ದಾರೆ. ಈಗಾಗಲೇ ಗವರ್ನರ್ ಅವರು ಕೆಲವು ಸ್ಪಷ್ಟನೆಯನ್ನ ಕೇಳಿ ಸರ್ಕಾರಕ್ಕೆ ತಾವರ್ ಚಂದ್ ಗೆಹ್ಲೋಟ್ ರವರು ಈಗಾಗಲೇ ವಾಪಸ್ ಕಳುಹಿಸಿದ್ರು. ಯಥಾವತ್ತಾಗಿ ರಾಜ್ಯಪಾಲರಿಗೆ ಸುಗ್ರೀವಾಜ್ಞೆ ಕರಡು ರವಾನೆಯನ್ನ ಕೂಡ ಈಗಾಗಲೇ ಮಾಡಲಾಗಿದೆ. ಸರ್ಕಾರ ರಾಜ್ಯಪಾಲರ ನಡುವೆ ಈಗಾಗಲೇ ಸಂಘರ್ಷ ಕೂಡ ಮುಂದುವರೆದಿದೆ. ಏನು ಮೈಕ್ರೋ ಫೈನಾನ್ಸ್ ಹಾವಳಿ ಅನ್ನೋದು ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನ ಕೂಡ ನಡೆಸಿದ್ರು ಕೆಲವು ನಾಯಕರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ವಿರುದ್ಧ ಏನು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಇದ್ದಾರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು, ಇದಕ್ಕೊಂದು ಕಡಿವಾಣವನ್ನ ಹಾಕಲೇಬೇಕು ಎಂಬ ಒತ್ತಾಯವನ್ನ ಕೂಡ ಮಾಡಿದ್ರು. ಇನ್ನು ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಈಗಾಗಲೇ ರಾಜ್ಯದಲ್ಲಿ ಹಲವು ಜನ ಸಾವನ್ನಪ್ಪಿದ್ದಾರೆ. ಇನ್ನು ಕೆಲವು ಜನ ಊರು ತೊರೆದಿದ್ದಾರೆ, ಮನೆಯನ್ನು ಕೂಡ ತೊರೆದಿದ್ದಾರೆ. ಸುಗ್ರೀವಾಜ್ಞೆ ಜಾರಿಯ ಅಗತ್ಯತೆ ಬಗ್ಗೆ ರಾಜ್ಯಪಾಲರಿಗೆ ಈಗಾಗಲೇ ವಿವರಣೆಯನ್ನ ಕೂಡ ನೀಡಲಾಗಿದೆ. ಅನಗತ್ಯ ಕಿರುಕುಳ, ಅಮಾನವೀಯ ವಸೂಲಾತಿ ಕ್ರಮವನ್ನ ಕೈಗೊಳ್ಳಲಾಗುವುದು. ಬಡವರ ಮೇಲಿನ ಒತ್ತಡ ತಡೆಗೆ ಕಠಿಣ ಕಾನೂನು ಅಗತ್ಯವಿದೆ ಎಂದು ರಾಜ್ಯಪಾಲರಿಗೆ ಈಗಾಗಲೇ ತಿಳಿಸಲಾಗಿದೆ. ಸಾಲದ ಪ್ರಮಾಣವನ್ನ ಆಧರಿಸಿ ದಂಡ ನಿಗದಿಯನ್ನ ಮಾಡಿಲ್ಲ ಎಂಬ ಸ್ಪಷ್ಟನೆಯನ್ನ ನೀಡಲಾಗಿದೆ. ಸಾಲ ಪಡೆಯುವ ನೀಡುವ ವ್ಯವಸ್ಥೆಗೆ ಧಕ್ಕೆ ಬರದಂತೆ ಸುಗ್ರೀವಾಜ್ಞೆಯನ್ನು ಹೊರಡಿಸಲಾಗುವುದು ಎಂದು ರಾಜ್ಯಪಾಲರಿಗೆ ಈಗಾಗಲೇ ಒಂದು ನೋಟಿಸ್ ಅನ್ನ ನೀಡಲಾಗಿದೆ. ರಾಜ್ಯಪಾಲರಿಗೆ ಎಲ್ಲವನ್ನ ಕೂಡ ವಿವರಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇದೆ.